ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ಕಾರ ಕೈಗೊಂಡಿರುವಂತಹ ನಿರ್ಣಯವನ್ನು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಅಕ್ರಮ್ ಪಾಷಾ ಅವರು. ನಿವೃತ್ತ ನೌಕರರ ಏನು ಬೇಡಿಕೆ ಇತ್ತು ಅದನ್ನ ಕೂಡ ನಾವು ಈಡೇರಿಸಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ನಿರ್ಣಯ ಏಕಪಕ್ಷೀಯವಾಗಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರ ಜೊತೆಗೆ ಹಲವು ಬಾರಿ ಸಭೆ ನಡೆದಿದೆ. ನೌಕರರ ಬೇಡಿಕೆಗಳು ಏನು ಅನ್ನೋದು ಸರ್ಕಾರದ ಗಮನಕ್ಕೆ ಬಂದಿದೆ. ನೌಕರರ ಬೇಡಿಕೆಗೆ ತಕ್ಕಂತೆ ಸರ್ಕಾರ ಕಾರ್ಯನಿರ್ವಹಿಸುತ್ತೆ ಮತ್ತು ಸರ್ಕಾರ ನೌಕರರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸಿದ್ಧ ಇದೆ ಅಂತ ಅಕ್ರಮ್ ಪಾಷಾ ಅಲ್ಲಿ ಮುಷ್ಕರ ನಿರತ ಸಿಬ್ಬಂದಿಗಳಿಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಬ್ಬಂದಿಗಳು ಏನ್ ಪಟ್ಟಿಡ್ತಿದ್ದಾರೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಮುಷ್ಕರ ಈಗ ಹೂಡಿರೋದೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ. ಆ ಬೇಡಿಕೆ ಈಡೇರಿಕೆಯ ಗ್ರೀನ್ ಸಿಗ್ನಲ್ ಸಿಕ್ಕರೆ ಅವರು ಮುಷ್ಕರವನ್ನ ಹಿಂಪಡೆಯುವಂತಹ ಸಾಧ್ಯತೆ ಇದೆ. ಸೊ ಆ ಒಂದು ಭರವಸೆಯನ್ನ ಅಕ್ರಮ್ ಪಾಷಾ ಅವರು ಕೊಡ್ಬೇಕಾಗುತ್ತೆ. ಸೊ ಆ ಭರವಸೆ ಸಿಕ್ಕಿದ್ಯಾ ಅವ್ರಿಗೆ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಅಕ್ರಮ್ ಪಾಷಾ ಅವರು ಇವತ್ತು ನಮ್ಮ ಅವರ ಜಯದೇವರಾಜರ್ಸ್ ಅವರು ಕಾರ್ಮಿಕ ಮಿತ್ರರೇ, ಇವತ್ತು ನಮ್ಮ ಈ ಹೋರಾಟದ ಫಲವಾಗಿ ಇವತ್ತು ನಮ್ಮ ಆಡಳಿತ ವರ್ಗದ ಪರ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಅಕ್ರಮ್ ಪಾಷಾ ಅವರು ಇವತ್ತು ನಮ್ಮ ಅವರ ಜಯದೇವರಾಜರ್ಸ್ ಅವರು ಕಾರ್ಮಿಕ ಮಿತ್ರರೇ, ಇವತ್ತು ನಮ್ಮ ಈ ಹೋರಾಟದ ಫಲವಾಗಿ ಇವತ್ತು ನಮ್ಮ ಆಡಳಿತ ವರ್ಗದ ಪರ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಅಕ್ರಮ್ ಪಾಷಾ ಅವರು ಇವತ್ತು ನಮ್ಮ ಅವರ ಜಯದೇವರಾಜರ್ಸ್ ಅವರು ಕಾರ್ಮಿಕ ಮಿತ್ರರೇ. ಎಸ್, ಸರ್ಕಾರ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ತೀರ್ಮಾನ ಮಾಡಿದೆ. ಸರ್ಕಾರ ಈಗಲೂ ಕೂಡ ನೌಕರರ ಜೊತೆ ಮಾತುಕತೆಗೆ ಸಿದ್ಧ ಆಗಿದೆ. ಸರ್ಕಾರದ ಆದೇಶದ ನಿರ್ಣಯವನ್ನ ಜಾರಿ ಮಾಡೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಬಜೆಟ್ನಲ್ಲಿ ಹಣವನ್ನ ನಿಗದಿ ಮಾಡಿ ಅನುದಾನವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಹೇಳಿಕೆಗೆ ನೌಕರರು ಒಪ್ತಾ ಇಲ್ವಾ? ಬೇಡಿಕೆ ಈಡೇರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರಾ? ಮುಷ್ಕರ ಮುಂದುವರಿಯಲ್ಲ ಅಂತ ಹೇಳೋದ್ರ ಜೊತೆಗೆ ಬೇಡಿಕೆಗಳ ಈಡೇರಿಕೆಯ ಬಗ್ಗೆ ಸರಿಯಾದಂತಹ ಕನ್ಫರ್ಮ್ಡ್ ನಿರ್ಧಾರ ಬರೋವರೆಗೂ ವೇಟ್ ಮಾಡ್ತಾರಾ? ಅದನ್ನ ಕಾಯ್ಬೇಕಾಗತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.